ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನ್ನ ಪ್ರೀತಿ ಅಮೂರ್ತವಾದುದರ ಮೇಲೆ ಇರೋದ್ರಿಂದ ಈ ಮೂರ್ತ ಬದುಕು ಸುಂದರವಾಗುವುದಾದರೆ ಅದು ಯಾಕೆ ಬೇಡ ಅಲ್ವಾ? ಇದಿಷ್ಟು ಅಂಶಗಳನ್ನು ನಾವು ಗಮನಿಸಬೇಕು. ನಾನು 3 ಉತ್ತಮ ಉದಾಹರಣೆಗಳನ್ನು ಕೊಟ್ಟೆ. ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನಾನು ಮುಂದೆ ಮತ್ತೆ ಇವನ್ನೆಲ್ಲ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀರೀಸು ಅಷ್ಟು ಸುಲಭವಾಗಿ ಮುಗಿಯಲ್ಲ ಈ ಮಾಲಿಕೆ. ಯಾಕೆಂತಂದರೆ ಇದು ಇಡೀ ಬದುಕಿಗೆ ಬುನಾದಿ ಆಗುವಂಥದ್ದು. ಸರ್ ನೀವಿಷ್ಟೆಲ್ಲ ಹೇಳ್ಬಿಟ್ರಿ ರಘು ಅವರೇ, ಆದರೆ ಇದನ್ನೆಲ್ಲ ಬೆಳೆಸ್ಕೊಳ್ಳೋಕ್ಕೆ ಏನಾದರೂ ಸರಳ ಉಪಾಯಗಳಿವೆಯಾ ಅಂತ ನೀವು ಯಾರಾದರೂ ಕೇಳಿದ್ರೆ ಉತ್ತರ ಇದೆ, ಖಂಡಿತ ಇದೆ. ಏನು ಮಾಡ್ಬೋದು ನಾವು ಇದನ್ನೆಲ್ಲ ಬೆಳೆಸ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ಮೈಂಡ್ ಸೆಟ್ ಬದಲಾಗಬೇಕು. ನಮ್ಮ ಮಾನಸಿಕ ಒಂದು ಸಿದ್ಧತೆ ಅಥವಾ ಮಾನಸಿಕ ಒಂದು ವಿಚಾರ ಬದಲಾಗಬೇಕು, ಆ್ಯಟಿಟ್ಯೂಡ್ ಬದಲಾಗಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮಗೂ ಒಂದು ಉದಾಹರಣೆ ಕೊಡ್ತೀನಿ. ಗ್ರೋತ್ ಮೈಂಡ್ ಸೆಟ್ ಅಂತ ಒಂದಿದೆ, ಗ್ರೋತ್ ಮೈಂಡ್ ಸೆಟ್. ಇನ್ನೊಂದು ಫಿಕ್ಸೆಡ್ ಮೈಂಡ್ ಸೆಟ್. ಯಾರಿಗೆ ಫಿಕ್ಸೆಡ್ ಮೈಂಡ್ ಸೆಟ್ ಇದೆ ಅವರು ಹೆಚ್ಚು ಸಕ್ಸಸ್ ಆಗಲ್ಲ. ಯಾರಿಗೆ ಗ್ರೋತ್ ಮೈಂಡ್ ಸೆಟ್ ಇದೆ ಅವರು ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾ ಹೋಗ್ತಾರೆ. ನಾನು ದಿನಾ ಸಂಜೆ ನನ್ನ ಕಚೇರಿ ಮುಂದೆ ನಿಂತ್ಕೊಂಡು ನೋಡ್ತೇನೆ, ಸುಮಾರು ನನ್ನ ವಯಸ್ಸಿನವರೇ ಅದೆಲ್ಲೆಲ್ಲ ಆಫೀಸಲ್ಲಿ ಕೆಲಸ ಮಾಡಿರ್ತಾರೆ. ನಾನು ಯಾರನ್ನೂ ಮೇಲು ಕೀಳು ಅಂತ ನೋಡ್ತಾ ಇಲ್ಲ, ನನ್ನ ಗಮನಿಕೆ ಇದು, ದಿಸ್ ಇಸ್ ಮೈ ಅಬ್ಸರ್ವೇಷನ್. ಅವರು ಊಟದ ಚೀಲವನ್ನು ಹಿಡ್ಕೊಂಡು ಆಫೀಸ್ ಬ್ಯಾಗನ್ನು ಹಾಕ್ಕೊಂಡು ನಡ್ಕೊಂಡು ತಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಬದುಕು ಹೇಗಿರ್ಬೋದು ಅಂತ ನಾನು ಯೋಚಿಸ್ತಾ ಇರ್ತೀನಿ. ಬೆಳಗ್ಗೆ 10ಕ್ಕೆ ಆಫೀಸ್ಗೆ ಹೋಗ್ತಾರೆ, 6 ಗಂಟೆಗೆ ಮನೆಗೆ ಬರ್ತಾರೆ, ಕಾಫಿ ಕುಡಿತಾರೆ, ವಾಕ್ ಮಾಡ್ತಾರೆ ಮನೆಯವ್ರ ಜೊತೆ. ಅದು ಬಾಡಿಗೆ ಮನೆಯೋ ಸ್ವಂತ ಏನೋ ಒಂದು ಮನೆ ಅಂತ ಇದೆ, ಅದು ಕೆಟ್ಟದ್ದು ನಾನು ಹೇಳ್ತಾ ಇಲ್ಲ. ಅದೇ ನನ್ನ ವಿದ್ಯಾರ್ಥಿಗಳು ನೋಡ್ತೀನಿ, ಸರ್ ಹೊಸ ಮೊಬೈಲ್ ತೊಗೊಂಡೆ, ಎಷ್ಟೋ? 69,000 ಸರ್. ಸರ್ ಮೊನ್ನೆ ನನ್ನ ಹೆಂಡತಿ ಬರ್ಡೇ ಆಯಿತು ಸರ್, ಕಾರ್ ಕೊಡಿಸ್ದೆ ಸರ್. ಅವನ ವಯಸ್ಸು ಎಷ್ಟು? 32, 35. ನಾನು ಏನು ಹೇಳ್ತಾ ಇದ್ದೀನಿ, ಆ ಹಿರಿಯರು ಮಾಡಿದ ತಪ್ಪು ಅಂತಲ್ಲ, ಆದರೆ ಬದುಕಿನ ಸಂಭ್ರಮವನ್ನು, ಸೊಗಸನ್ನು, ಸಂತೋಷವನ್ನು ನಾವು ಗ್ರಹಿಸುವ ರೀತಿ ಇದೆಯಲ್ಲ, ಒಂದು ಫಿಕ್ಸೆಡ್ ಮೈಂಡ್ಸೆಟ್. ಏನು, ನಾನು ಓದಿದೆ, ನಾ ಕೆಲಸಕ್ಕೆ ಸೇರಿಕೊಂಡೆ, ನಾ ಪೆನ್ಷನ್ ತಗೊಂಡೆ, ನಾ ರಿಟೈರ್ ಆದೆ, ನಾ ಸತ್ತೆ, ಇದು ಒಂದು. ಇದು ನಾನು ಓದಿದೆ, ನಾನೊಂದು ಸಾಹಸಕ್ಕೆ ಕೈ ಹಾಕಿದೆ, ನಾನು ಇಷ್ಟು ಬೆಳೆದೆ, ಮತ್ತಷ್ಟು ಬೆಳಿತೀನಿ, ನನ್ನ ಗುರಿ ಇದು, ನಾನು ಕೊನೆಗೆ ಹೀಗೆ ಆಗ್ತೀನಿ, ನಾನು ಇದನ್ನು ಇನ್ನಷ್ಟು ಬೆಳೆಸ್ತೀನಿ, ಇದು ಗ್ರೋತ್ ಮೈಂಡ್ಸೆಟ್. ಎರಡೂ ತಪ್ಪು ನಾನು ಹೇಳ್ತಾ ಇಲ್ಲ, ನಮಗೆ ಬೇಕಾದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆದರೆ ಐ ಆಲ್ವೇಸ್ ಅಪ್ರಿಷಿಯೇಟ್ ಗ್ರೋತ್ ಮೈಂಡ್ಸೆಟ್. ವಿದುರ ಇಸ್ ಎ ವೈಸ್ ಮ್ಯಾನ್, ವಿದುರ ಇಸ್ ಗ್ರೇಟ್. ಆದರೆ ವಿದುರಂದೇನು ಗೊತ್ತಾ, ಫಿಕ್ಸೆಡ್ ಮೈಂಡ್ಸೆಟ್ ಅಂತ. ನನ್ನ ಗುರುಗಳು ಹೇಳ್ತಾರವರು, ಹೀ ಈಸ್ ಎ ವೆರಿ ಗುಡ್ ಮ್ಯಾನ್, ಹೀ ಈಸ್ ಎ ವೆರಿ ಗುಡ್ ಮ್ಯಾನ್, ಗುಡ್ ಫಾರ್ ನಥಿಂಗ್. ಮನುಷ್ಯ, ನಮ್ಮ ಶತಾವಧಾನಿ ಗಣೇಶ್ ಕೂಡ ಒಂದು ಸಂದರ್ಭದಲ್ಲಿ ಹೇಳಿದರು, ಬರೀ ಒಳ್ಳೆಯದ್ರಾಗಿದ್ದರೆ ಸಾಲದು, ಕೆಟ್ಟದ್ದನ್ನು ಕಂಡಾಗ ಹಿಡ್ಕೊಂಡು ಬಡಿಬೇಕು ಅಂತ. ಬರೀ ಒಳ್ಳೆಯವರಾಗಿದ್ದರೆ ಸಾಲದು, ಕೆಟ್ಟದ್ದನ್ನು ಕಂಡ್ರೆ ಹಿಡಿದು ಬಡಿಬೇಕು ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ವಿದುರ ಈಸ್ ಗುಡ್, ಗುಡ್ ಫಾರ್ ನಥಿಂಗ್ ಅಂತಾರಲ್ಲ, ಆ ಥರ. ಅವನಿಗೆ ರೆಸ್ಪೆಕ್ಟ್ ಇದೆ ನಮ್ಮದು, ಅದೆಲ್ಲ. ಆದರೆ ಕೃಷ್ಣ ಈಸ್ ಆಲ್ಸೋ ಗುಡ್, ಧರ್ಮರಾಯ ಈಸ್ ಆಲ್ಸೋ ಗುಡ್, ಬಟ್ ದೇ ಆರ್ ಆ್ಯಕ್ಷನ್ ಓರಿಯೆಂಟೆಡ್. ಗ್ರೋತ್ ಮೈಂಡ್ ಸೆಟ್ ಇತ್ತು ಅವ್ರಿಗೆ. ವಿದುರನ್ಗೆ ಅದಿರಲಿಲ್ಲ, ಸ್ಟ್ಯಾಟಿಕ್. ಅವನು ಈ ವಂಶದಲ್ಲೇ ಬಂದವನು, ಧೃತರಾಷ್ಟ್ರನಿಗೆ ನಿಷ್ಠನಾಗಿ ಅಲ್ಲೇ ಇದ್ದು ಕೊನೆಗೆ ಅವನ ಜೊತೆನೇ ಕಾಡಲ್ಲಿ ಬೆಂಕಿಯಲ್ಲೇ ಹೋಗ್ತಾನೆ. ಅದೆಲ್ಲ ಅವರವರ ಜೀವನದ ಮೌಲ್ಯಗಳು. ಬಿಟ್ಬಿಡೋಣ. ಯಾಕೆ ಇದನ್ನು ಹೇಳಿದೆ ಅಂದರೆ, ಬೆಳವಣಿಗೆ, ಪ್ರಗತಿ, ಇದ್ರ ಕಡೆಗೆ ನಾವಿರಬೇಕು ರೀ. ಸಿಕ್ಕೋದು ಒಂದೇ ಬದುಕು, ಒಂದೇ ಚಾನ್ಸು, ಒಂದೇ ಅವಕಾಶ.
ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್. ಟ್ರೈ ಟು ಡೆವಲಪ್ ಆಲ್ ದಿಸ್ ಕೋಶಂಟ್. ಎಲ್ಲ ಅಂಶಗಳನ್ನು ಬದುಕಿನಲ್ಲಿ ಬೆಳೆಸ್ಕೊಂಡ್ರೆ ನಾವು ಯಶಸ್ವಿಗಳಾಗ್ತೀವಿ. ಸಿ, ಡೆತ್ ಈಸ್ ಸರ್ಟನ್ ವೆನ್ ವಿ ಆರ್ ಬಾರ್ನ್. ಲೆಟ್ ಅಸ್ ನಾಟ್ ವರಿ ಅಬೌಟ್ ಡೆತ್. ಇಟ್ ಈಸ್ ಕನ್ಫರ್ಮ್ಡ್. ಹೌ ವಿ ಲಿವ್ ಮ್ಯಾಟರ್ಸ್. ನಾವು ಬದುಕೋದು ಮುಖ್ಯ, ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಹುಟ್ತೀವಿ ಸಾಯ್ತೀವಿ ಗ್ಯಾರಂಟಿ ಇಡೋದು. ಅದರಿಂದ ನಾನು ಹೇಳ್ತಾ ಇರೋದು ಬೆಳವಣಿಗೆ ಅಥವಾ ಪ್ರಗತಿಯನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಸ್ಥಿತ ಮನೋಭಾವವನ್ನು ಬಿಡಬೇಕು. ತನ್ನಲ್ಲಿ ಶ್ರದ್ಧೆ ಇಟ್ಕೊಂಡು ಬೆಳೆಯುವ ಹಂಬಲವನ್ನು ಇರಿಸ್ಕೊಳ್ಬೇಕು. ಇದು ಮೊದಲನೇ ರೂಲ್. ಈ 6-7 ನಮ್ಮ ಕೋಶಂಟ್ಸ್ ಬೆಳಿಬೇಕು ಅಂದರೆ ಇದು ಮೊದಲನೇ ನಿಯಮ. ಏನಂತಂದರೆ ಗ್ರೋತ್ ಮೈಂಡ್ ಸೆಟ್ ಇರಬೇಕು. ಫಿಕ್ಸೆಡ್ ಮೈಂಡ್ ಸೆಟ್ ರಿಸ್ಕ್ ತಗೊಳ್ಳಿ. ಲೈಫಲ್ಲಿ ರಿಸ್ಕ್ ತಗೊಳ್ಳಿ, ಏನೂ ಆಗಲ್ಲ. ಆದರೆ ಇನ್ನೊಬ್ಬರನ್ನ ಹಾಳು ಮಾಡೋವಂಥ ರಿಸ್ಕ್ ಅಲ್ಲ, ನಮ್ಮ ಮಿತಿ ಒಳಗೆ. ಅದನ್ನೇ ಹೇಳೋದು, ಅಗೈನ್ ದಿಸ್ ಆಲ್ ದಿ ಕೋಶಂಟ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಯು ಹ್ಯಾವ್ ಟು ಟೇಕ್ ರಿಸ್ಕ್ಸ್. ಎರಡನೇದು ಭಾಳ ಇಂಪಾರ್ಟೆಂಟ್ ವಿಷಯ. ಮೊದಲನೇದು ಪ್ರಗತಿಯತ್ತ ಮನಸ್ಸು ಮಾಡಬೇಕು, ಗ್ರೋತ್ ಮೈಂಡ್ ಸೆಟ್ ಇಟ್ಕೋಬೇಕು. ನ್ಯೂರೋಪ್ಲಾಸ್ಟಿಸಿಟಿ ಅಂತ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಅಂದ್ಕೊಳ್ಬಿಡ್ತೀವಿ ಬೆಳವಣಿಗೆ ನಿಂತೋಗುತ್ತೆ ಒಂದು ವಯಸ್ಸಾದ್ಮೇಲೆ, ಒಂದು ಏಜ್ ಆದಮೇಲೆ ಅಂತ. ಇಲ್ಲ. ಈ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ಏನು ಅಂದರೆ, ಸತತವಾಗಿ ನರಕೋಶಗಳು ಲಿಂಕ್ ಆಗುವಂತಹ, ಅಂದರೆ ಸಂವೇದನೆಗೆ ಸಿದ್ಧವಾಗುವಂತಹ ಹೊಸ ನ್ಯೂರಾನ್ಸ್ಗಳನ್ನು ದೇಹ ಪ್ರೊಡ್ಯೂಸ್ ಮಾಡುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಇಲ್ಲದೇ ಇದ್ರೆ 35 ವರ್ಷ ಆಗೋ ಹೊತ್ತಿಗೆ ನಾವೆಲ್ಲ ಮುದುಕರಾಗ್ಬಿಡ್ಬೇಕಾಯ್ತು. ಇಲ್ಲ, 60, 70, 80, 90 ಆದರೂ ಕೆಲವರು ತುಂಬ ಚುರುಕಾಗಿರ್ತೀವಿ. ಯಾಕೆ? ನ್ಯೂರೋಪ್ಲಾಸ್ಟಿಸಿಟಿ. ಕೆಲವು ನರತಂತುಗಳು, ಕೆಲವು ಜೀವಕೋಶಗಳಿಗೆ ಪುನಃ ಹೊಸದಾಗಿ ಬೆಳೆಯುವ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ, ಅಥವಾ ಈ ಸೃಷ್ಟಿಯಲ್ಲಿ ಇದೆ. ನ್ಯೂರೋಪ್ಲಾಸ್ಟಿಸಿಟಿ ನಮ್ಮಲ್ಲಿ, ಮನುಷ್ಯರಲ್ಲಿ ಚೆನ್ನಾಗಿ ಕಂಡುಬರುತ್ತೆ. ಹೀಗಾಗಿ ಅದರಲ್ಲೂ ಮುಖ್ಯವಾಗಿ ಮಿದುಳಿದೆಯಲ್ಲ, ಮಿದುಳಿನ ಸಾಮರ್ಥ್ಯ ಕುಂದುವಂತಹ ಚಾನ್ಸೇ ಇಲ್ಲ. ಯಾಕೆ ಕುಂದೋಗುತ್ತೆ ಅಂದರೆ, ಅದನ್ನು ಬಳಸದೇ ಇದ್ರೆ. ಯಾವುದನ್ನು ನಾವು ಬಳಸೋದಿಲ್ವೋ ಅದು ತುಕ್ಕಿಡ್ದೋಗುತ್ತೆ, ಹಾಳಾಗೋಗುತ್ತೆ. ಅದಕ್ಕೆ ಸತತವಾಗಿ ಮನಸ್ಸಿಗೆ ಕೆಲಸ ಕೊಡಬೇಕು ಅಂತ. ಜಿತಂ ಜಗತ್ಕೇನ ಮನೋಹೀಯೇನ. ಯಾರು ಜಗತ್ತನ್ನು ಗೆದ್ದವನು? ಮನಸ್ಸನ್ನು ಗೆದ್ದವನು ಅಂತ. ನರಕೋಶಗಳ ಉತ್ಪಾದನೆ ಇದೆಯಲ್ಲ ಮಿದುಳಿನಲ್ಲಿ, ಅದು ಸತತವಾಗಿ ಇರುವಂಥದ್ದು. ಇದರಿಂದ ಜೀವನವಿಡೀ ನಾವು ಕಲಿಬೇಕು, ಜೀವನವಿಡೀ ಕಲಿತಾ ಇರಬೇಕು. ಹಾಗೆ ಕಲಿತಾಗ ನಾವು ಬೆಳಿತೀವಿ ಅಂತ. ಮೂರನೇದು ಒಂದು ಅಂಶ ಹೇಳಿ ಈ ಒಂದು ಸರಣಿಯ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ. ಸತತ ಪ್ರಜ್ಞಾಪೂರ್ವಕ ಕಲಿಕೆ ಅಂದರೆ ಡೆಲಿಬರೇಟ್ ಪ್ರಾಕ್ಟೀಸ್ ಮಾಡಬೇಕು ನಾವು ಕೆಲವನ್ನು. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ. ಮಗ್ಗಿಯನ್ನು ಕಲಿಸ್ತೀವಿ ಮಕ್ಕಳಿಗೆ, ಪದ್ಯಗಳನ್ನು ಕಂಠಪಾಠ ಮಾಡುವಂತೀವಿ. ಇದು ಯಾವ ವಯಸ್ಸಿನವ್ರಿಗೆ? ಹೈಸ್ಕೂಲು ವರೆಗೆ, ಅಥವಾ ಕೆಲವು ಸಲ PUC ನಲ್ಲೂ ಒಂಚೂರು ತರ್ತೀವಿ. ಅದರ ಆಚೆಗೆ ಏನು ಮಾಡ್ತೀವಿ? ವಿ ಟೀಚ್ ಟುವರ್ಡ್ಸ್ ರೀಸನಿಂಗ್, ಅನಾಲಿಸಿಸ್. ಅಂದರೆ ಅಲ್ಲಿವರೆಗೆ ಮೆಮೊರಿ ಒಂದು ಕ್ಯಾಪ್ಸ್ಯೂಲ್ಸ್ನ ಅವ್ರ ತಲೆ ಸ್ಟೋರ್ ಮಾಡೋದನ್ನು ಕಲಿಸ್ಬೇಕು. ಫಸ್ಟು ಮನಸ್ಸಿಗೆ, ಬುದ್ಧಿಗೆ, ಬ್ರೈನ್ಗೆ ವಿಚಾರಗಳನ್ನು ಸಂಗ್ರಹಿಸುವುದು. ಎಲ್ಲಿವರೆಗೆ? ಅವರು ಕಾಲೇಜಿಗೆ ಬರೋರಿಗೆ. ಕಾಲೇಜಿಗೆ ಬಂದಮೇಲೆ ರೀಸನಿಂಗ್, ಅನಾಲಿಸಿಸ್, ಪ್ರಾಸೆಸಿಂಗ್ ಇದು ಶುರು ಆಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸತತವಾಗಿ ಪ್ರಜ್ಞಾಪೂರ್ವಕವಾಗಿ ಮನಸ್ಸಿಗೆ ನಾವು ಕೆಲಸ ಕೊಟ್ಟು ಕಲಿಸ್ತಾ ಇರಬೇಕು. ಎಲ್ಲಿವರೆಗೆ ನಾವು ಮನಸ್ಸಿಗೆ ಕಲಿಕೆಯನ್ನು ಕೊಡ್ತಾ ಇರ್ತೀವೋ ಅಲ್ಲಿವರೆಗೆ ಬೆಳೀತಾ ಇರ್ತೀವಿ. ಇದಾಗಬೇಕು ಅಂದರೆ ಗ್ರೋತ್ ಮೈಂಡ್ ಸೆಟ್ ಇರಬೇಕು. ನ್ಯೂರೋಪ್ಲಾಸ್ಟಿಸಿಟಿನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೆದುಳು ಸದಾ ಜೀವಂತವಾಗಿ, ಅಂತಂದ್ರೇನು, ಅದು ಬೇರೆ ದೇಹದ ಭಾಗಗಳ ಥರ ಅಷ್ಟು ಸುಲಭವಾಗಿ ನಶಿಸುವಂತಹ ಅಂಗವಲ್ಲ. ಅದಕ್ಕೆ ಸ್ವಸಾಮರ್ಥ್ಯ ಇದೆ, ನ್ಯೂರಾನ್ಗಳನ್ನು ಬೆಳೆಸ್ಕೊಳ್ಳೋವಂಥದ್ದು. ಅದನ್ನು ಅರ್ಥ ಮಾಡ್ಕೊಂಡು ನಾವು ಅದನ್ನು ಪ್ರೋತ್ಸಾಹಿಸಬೇಕು, ಮನಸ್ಸಿಗೆ ಕೆಲಸ ಕೊಡಬೇಕು, ಬುದ್ಧಿಶಕ್ತಿಯನ್ನು ಜಾಗೃತವಾಗಿ ಇರಿಸ್ಕೊಳ್ಬೇಕು. ಇಷ್ಟು ಹೇಳಿ
ಈ ಹೊತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಈ ಸರಣಿ ಮುಂದುವರಿಯುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾರಿಗಿಷ್ಟ ಆಗುತ್ತೋ ಲೈಕ್ ಒತ್ತಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಅರಿವು ಯೂಟ್ಯೂಬ್ ಚಾನಲ್ ನಿಮ್ಮದು, ನಮ್ಮದು. ನಮಸ್ಕಾರ.